ರಾಜೇಂದ್ರ ಅವರೇ, ಸರ್ ಈಗ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಚುನಾವಣೆಗಳು ಬಹಳ ದೊಡ್ಡ ಹಬ್ಬ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳೇ ಬಹಳ ದೊಡ್ಡ ಹಬ್ಬ. ವೋಟರ್ ಹೋಗ್ತಾರೆ, ಬೂತ್ಗೆ ಹೋಗ್ತಾರೆ, ನಾನು ಮತದಾನ ಮಾಡಬೇಕು ಅಂತ ಹೇಳಿದಾಗ ನನ್ನ ಹೆಸರಿಲ್ಲ, ಡಿಲೀಟ್ ಆಗಿದೆ ಅಂತ ಹೇಳಿ ಜಗಳಗಳಾಗುವಂಥದ್ದು ಸಾಮಾನ್ಯ, ವಿನಾಕಾರಣ ಡಿಲೀಟ್ ಆಗಿರುತ್ತೆ. ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಳ್ಳದೆ ಹೋದರೆ ಅಂಥ ಘಟನೆಗಳು ಮತ್ತೆ ಪುನರಾವರ್ತನೆ ಆಗುತ್ತೆ. ಹೌದು. ಈಗ ಭಾಳಷ್ಟು ಜನರು ತಪ್ಪು ಅಭಿಪ್ರಾಯ. ನಾನು ಸಹ ಚುನಾವಣೆ ಬಂದಾಗ ನೋಡ್ತೀನಿ, ಟಿ ವಿಯಲ್ಲಿ ಕಾರ್ಡ್ ತೋರಿಸ್ತಾರೆ, ನನ್ನ ಹತ್ರ ಕಾರ್ಡ್ ಇದೆ, ನನಗೆ ವೋಟ್ ಇಲ್ಲ ಅಂತ. ಭಾಳಷ್ಟು ಸರಿ ನಾನು ಎಲ್ರಿಗೂ ಮನವಿ ಮಾಡೋದಿಷ್ಟೇ, ಕಾರ್ಡ್ ಇದೆ ಅನ್ನೋ ಕಾರಣಕ್ಕಾಗಿ ವೋಟ್ ಬರೋದಿಲ್ಲ. ಮತದಾರ ಪಟ್ಟಿಯಲ್ಲಿ ಹೆಸರಿದೆ ಅಂತ ನಾವು ಚೆಕ್ ಮಾಡ್ಕೋಬೇಕು. ಅದಕ್ಕಾಗಿ ಈಗ ಮತದಾರ ಪಟ್ಟಿ ನಾವು ಮಾಡ್ತಾ ಇರೋದು, ಒಬ್ಬ ಅರ್ಹದ ಮತದಾರರು ಬಿಟ್ಟು ಹೋಗಬಾರ್ದು ಅಂತಲೇ ನಾವು ಮಾಡ್ತಾ ಇರೋದು. ಹಾಗಾಗಿ ಈ ಹಂತದಲ್ಲಿ ನೀವು ಮತದಾರ ಪಟ್ಟಿ ನಿಮ್ಮ ಹೆಸರು ಸೇರಿಸಿದರೆ ಚುನಾವಣೆ ಸಂದರ್ಭದಲ್ಲಿ ನನ್ನ ಹೆಸರಿಲ್ಲ ಅನ್ನೋದು ತಪ್ಪುತ್ತೆ. ಹಾಗಾಗಿ ನಾರ್ಮಲಾಗಿ ಆ ಥರ ಸುವಮೊಟೋ ಡಿಲೀಷನ್ ಆಗೋದಿಲ್ಲ. ಯಾರಾದ್ರೂ ಡೆತ್ ಆಗಿದೆ ಅಂತ ಗೊತ್ತಾದರೆ ಡಿಲೀಷನ್ ಮಾಡ್ತೀವಿ. ಯಾರಾದರೂ ಪರ್ಮನೆಂಟಾಗಿ ಶಿಫ್ಟ್ ಆಗಿದ್ದಾರೆ ಅಂತಂದರೆ ನಾವು ಡಿಲೀಷನ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ಡಿಲೀಷನ್ ಮಧ್ಯದಲ್ಲಿ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಮಾತ್ರ ಶಿಫ್ಟ್ ಆದವ್ರದ್ದು, ಡೆತ್ ಆದವ್ರು ಎಲ್ಲರದ್ದು ತೆಗಿತೀವಿ. ಹಾಗಾಗಿ ಈಗ ಎಲ್ಲೆಲ್ಲಿದ್ದಾರೆ ಅಲ್ಲಲ್ಲೇ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ. ಇಲ್ಲ ನಾನು ಶಿಫ್ಟ್ ಆಗಿದ್ದೀನಿ, ಆದರೆ ಹಳೆ ಪ್ಲೇಸಲ್ಲಿ ಫಾರ್ಮ್ ಬಂದುಬಿಟ್ಟಿದೆ, ನಾನು ಹೋಗಿ ತುಂಬಿಕೊಡ್ತೀನಿ ಅಂತ ಅಂದರೆ ಅದು ತಪ್ಪಾಗುತ್ತೆ. ಯಾವುದೇ ಕಾರಣಕ್ಕೂ ಅಲ್ಲಿ ತುಂಬ ಅಂತ ಅವಶ್ಯಕತೆ ಇಲ್ಲ. ನಿಮ್ಮ ಹೊಸ ಅಡ್ರೆಸ್ಸಲ್ಲಿ ಫಾರ್ಮ್ 6 ಕೊಡಿ. ಈಗ ಆಗಸ್ಟ್ ತಿಂಗಳಲ್ಲಿ ಫಾರ್ಮ್ 6 ಸೇರ್ಪಡೆಗೆ ಅವಕಾಶ ಇದೆ, ಅದ್ರಲ್ಲಿ ಕೊಟ್ಟರೆ ನಾವು ಖಂಡಿತ ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕಾಗುತ್ತೆ. ಹಾಗಾಗಿ ಎಲ್ಲರೂ ಮತದಾರ ಪಟ್ಟಿಯಲ್ಲಿ ಹೆಸರಿರಬೇಕು. ಈಗ ನೋಡಿ, ಈಗ SIR ಮಾಡಿದ್ದೀವಿ, ಈಗ ಮಾಡಿದ್ಮೇಲೆ ಹೊಸ ಕಾರ್ಡ್ ಕೊಡ್ತೀವಿ. ಹಳೆ ಕಾರ್ಡ್ನ ಇಟ್ಕೊಂಡು ಎಲೆಕ್ಷನ್ ಬಂದಂಥ ಸಂದರ್ಭದಲ್ಲಿ ನನ್ನ ಹತ್ರ ಕಾರ್ಡ್ ಇದೆ, ವೋಟ್ ಇಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಮತದಾರ ಪಟ್ಟಿಯಲ್ಲಿ ಹೆಸರಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋಕ್ಕಾಗಿದ್ದು ಎಲ್ಲರ ಜವಾಬ್ದಾರಿ. ಹಾಗಾಗಿ ಚೆಕ್ ಮಾಡ್ಕೋಬೇಕಂತ ನಾನು ಕೋರ್ತೀನಿ. ನಮ್ಮ ಹಕ್ಕು ಚಲಾವಣೆ ಮಾಡ್ತೀವಿ, ಬಟ್ ನಮ್ಮ ಕರ್ತವ್ಯಗಳನ್ನು ಮರಿತೀವಿ ನಾವು ಅಂತ. ಇಲ್ಲ, ಈಗ ನಮಗೆ ಎಷ್ಟು ಹಕ್ಕುಗಳು ಮುಖ್ಯನೋ ಕರ್ತವ್ಯನೂ ಅದೇ ಥರ ಮುಖ್ಯ. ಹಕ್ಕುಗಳ ಜೊತೆಗೇ ಕರ್ತವ್ಯನೂ ಸಹ ಬರ್ತದೆ. ಹಾಗಾಗಿ ಇವೆರಡನ್ನು ನಾವು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಹಾಗಾಗಿ ಈ ಚುನಾವಣೆ ನಮ್ಮ ಕರ್ತವ್ಯ, ಇದು ನಾವು ಮಾಡಲೇಬೇಕು. ಮತದಾರ ಪಟ್ಟಿ ಹೆಸರು ಸೇರ್ಪಡೆ ಮಾಡಬೇಕು. ಮತ್ತು ಭಾರತೀಯ ನಾಗರಿಕರಾಗಿದ್ದಕ್ಕೆ ನಾವು ಮತದಾರ ಪಟ್ಟಿಯಲ್ಲಿ ಹೆಸರಿರಬೇಕು, ವೋಟ್ ಸಹ ಮಾಡಿ. ಕೇಂದ್ರ ನೀವು ಇರುವಂಥ ಅಥವಾ ನಿಮ್ಮ ಉಸ್ತುವಾರಿ ಇರುವಂಥ ಕೇಂದ್ರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಹೇಗೆ ನಡೀತಾ ಇದೆ SIR ಪ್ರಕ್ರಿಯೆ? ಈಗ ನಮ್ಮಲ್ಲಿ ಒಟ್ಟು 7 ಕ್ಷೇತ್ರಗಳು ಬರ್ತದೆ. 7 ಕ್ಷೇತ್ರಗಳಲ್ಲಿ ಇದುವರೆಗೂ ನಾವು ಸುಮಾರು 70% ಜನರಿಗೆ ನಾವು ಈ ಫಾರ್ಮನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಇನ್ನು ಉಳಿದಂಥವ್ರಿಗೂ ಸಹ ಇನ್ನೂ ಡಿಸ್ಟ್ರಿಬ್ಯೂಷನ್ ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲಿ ಸುಮಾರು ಒಂದು 5-6 ಸಾವಿರ ಜನ ಡೆತ್ತನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಡೆತ್ತನ್ನು ಡಿಲೀಷನ್ ಮಾಡ್ತೀವಿ. ಅದೇ ರೀತಿ ಇದುವರೆಗೂ ಸುಮಾರು 80,000 ಜನರದ್ದು ಶಿಫ್ಟೆಡನ್ನು ನಾವು ಫಾರ್ಮನ್ನು ಕೊಡೋಕ್ಕಾಗಿಲ್ಲ, ಶಿಫ್ಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ. ಉಳಿದಂಥದ್ದು ಸಹ ನಾವು ಮನೆಗೆ ಹೋದಂಥ ಸಂದರ್ಭದಲ್ಲಿ ಶಿಫ್ಟ್ ಇದ್ದರೆ ಅದನ್ನು ನಾವು BLAಗಳಿಗೆ ಲಿಸ್ಟನ್ನು ಕೊಡ್ತೀವಿ. ನೋಡಿರಿ ಇಂಥವರೆಲ್ಲ ಶಿಫ್ಟ್ ಆಗಿದ್ದಾರೆ ಅಂತ ನಮಗೆ ತಿಳಿದು ಬಂದರೆ ನೀವು ಒಂದ್ಸರಿ ನೋಡಿ ಅಂತ. ಆಮೇಲೆ ಅವ್ರನ್ನ ಡಿಲೀಷನ್ಗೆ ತೆಗೆದುಕೊಳ್ತಾ ಇದ್ವಿ. ಒಮ್ಮೆ ಶಿಫ್ಟ್ ಆಗಿದ್ದಾರೆ ಅಂತ ಗೊತ್ತಾದರೆ ನಾವು ಲಿಸ್ಟ್ ಮಾಡ್ತೀವಿ. ಆ ಬೂತ್ ವೈಸು ಬೂತಲ್ಲಿ ಪ್ರಕಟಣೆ ಮಾಡ್ತೀವಿ, ವಾರ್ಡ್ ಆಫೀಸಲ್ಲಿ ಪ್ರಕಟಣೆ ಮಾಡ್ತೀವಿ, BLAಗಳಿಗೆ ಒಂದು ಕಾಪಿ ಕೊಡ್ತೀವಿ. ಎಲ್ಲರಿಗೂ ಗಮನಕ್ಕೆ ತಂದೇ ನಾವು ಡಿಲೀಷನ್ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ವಿ. ಹಾಗಾಗಿ ಅಲ್ಲೇನಾದರೂ ಲಿಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ಇದ್ದಾರೆ ಇವರು, ನೀವು ಲಿಸ್ಟ್ ಮಾಡಿದ್ದೀರಿ ಅಂತ ಗೊತ್ತಾದರೆ ನಮ್ಮ ಗಮನಕ್ಕೆ ತಂದರೆ ಖಂಡಿತ ಅಂಥವ್ರಿಗೆ ಫಾರ್ಮ್ ಕೊಟ್ಟು ಎನ್ಯುಮರೇಷನ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಈ ಹಂತದಲ್ಲಿ ಎಲ್ಲರೂ ಎಚ್ಚೆತ್ಕೋಬೇಕು. ವೋಟರ್ ಎಚ್ಚೆತ್ಕೋಬೇಕು, BLAಗಳು ಎಚ್ಚೆತ್ಕೋಬೇಕು, BLOಗಳು ಎಚ್ಚೆತ್ಕೋಬೇಕು. ಯಾಕಂದರೆ ಅರ್ಹ ಮತದಾರರು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಬಾರ್ದು. ಆ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಸೀರಿಯಸ್ಸಾಗಿ ಕೆಲಸ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿದೆ, ಬೆಳಗ್ಗೆ 6:30 ನಾವು ಹೊರಟಿದ್ದೇನೆ, ಸಂಜೆ ರಾತ್ರಿ 10 ಗಂಟೆವರೆಗೂ ನಮ್ಮ BLOಗಳು ಕೆಲಸ ಮಾಡ್ತಾರೆ, ಸೂಪರ್ವೈಸರ್ಗಳು ಕೆಲಸ ಮಾಡ್ತಾರೆ, ನಮ್ಮ EROಗಳು, AEROಗಳು. ಇಡೀ 2,000 ಜನರ ತಂಡ ನಾವು ಸುಮಾರು 12-13 ತಾಸು ಕೆಲಸ ಮಾಡ್ತೀವಿ ಈ ಸಂದರ್ಭದಲ್ಲಿ. ಹಾಗಾಗಿ ಎಲ್ಲರೂ ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಸಹಕಾರ ಸಹ ಮುಖ್ಯ, ರಾಜಕೀಯ ಪಕ್ಷಗಳ ಸಹಕಾರ ಮುಖ್ಯ. ಯಾಕೆಂದರೆ ಅರ್ಹ ಮತದಾರರನ್ನು ಮತದಾರ ಪಟ್ಟಿ ಸೇರ್ಪಡೆ ಮಾಡೋದು ಎಲ್ಲರ ಕರ್ತವ್ಯ. ಹಾಗಾಗಿ ನಾನು ಸಾರ್ವಜನಿಕರು ಎಲ್ಲರೂ ಮನವಿ ಮಾಡ್ತೀನಿ, ನಾವು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತೇವೆ. ಮನೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸೌಜನ್ಯದಿಂದ ವರ್ತಿಸಿ ಫಾರ್ಮನ್ನು ತೆಗೆದುಕೊಂಡು ಫಿಲ್ ಮಾಡಿ ವಿತಿನ್ ಟೈಮ್ ಕೊಟ್ಬಿಟ್ರೆ ನಮಗೆ ಮತದಾರ ಪಟ್ಟಿ ಪರಿಷ್ಕರಣೆ ಮಾಡೋದು ಸುಲಭ ಆಗ್ತದೆ. ಹಾಗಾಗಿ ಸಾರ್ವಜನಿಕರು ಸಹಕರಿಸಬೇಕಂತ ನಾನು ಕೋರ್ತೇನೆ. ಸರ್, ಜುಲೈ 29 ಡೆಡ್ಲೈನ್ ಇದೆ ಎನ್ಯುಮರೇಷನ್ ಫಾರ್ಮನ್ನು ವಾಪಸ್ ಕೊಡೋದಕ್ಕೆ. ಒಂದು ವೇಳೆ ಏನೋ ಬಹಳ ಅನಿವಾರ್ಯ ಕಾರಣಗಳಿಂದಾಗಿ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಆಯ್ಕೆಗಳೇನಿರುತ್ತೆ ಅವರಿಗೆ? ಈಗ 29ಕ್ಕೆ ನಿಮಗೆ ಕೊಡಲಿಕ್ಕಾಗಲಿಲ್ಲ, ಬೇರೆ ಕಾರಣಗಳಿಂದ ಆ್ಯಕ್ಚುಲಿ ಕೊಡಲೇಬೇಕು ಅಂತ ಅಂದ್ಕೊಂಡಿರ್ತೀರಿ. ಆಪ್ಷನ್ ಇದೆ ಅಂತ ಹೇಳಿದ್ರೆ ಕೊಡದೆ ಅಲ್ಲ, ಅಲ್ಲಿ ಕೊಡಲಿಲ್ಲ ಅಂದರೆ ಮತದಾರ ಪಟ್ಟಿಯಲ್ಲಿ ಹೆಸರು ಬರೋದಿಲ್ಲ. ಭಾಳ ಸ್ಪಷ್ಟವಾಗಿ ಎಲ್ಲರೂ ತಿಳ್ಕೊಬೇಕು. ಫಾರ್ಮ್ ರಿಟರ್ನ್ ಮಾಡಲಿಲ್ಲ, ನಿಮ್ಮದು ಮತದಾರ ಪಟ್ಟಿಯಲ್ಲಿ ಹೆಸರು ಬರೋದಿಲ್ಲ.
ಹಾಗಾಗಿ ಒಮ್ಮೆ ಡ್ರಾಫ್ಟ್ ರೋಲಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಆಮೇಲೆ ಮತ್ತೆ ನೀವು ಹೊಸದಾಗಿ ಫಾರ್ಮ್ ಫಿಲ್ ಮಾಡಬೇಕು. ಆವಾಗ ಫಿಲ್ ಮಾಡೋ ಬದಲು ಹೀಗೆ ಫಿಲ್ ಮಾಡಿಕೊಡಿ, ಈಸಿಯಾಗಿ ನಿಮ್ಮದು ಮತದಾರರ ಪಟ್ಟಿಯಲ್ಲಿ ಡ್ರಾಫ್ಟಲ್ಲೂ ಬರುತ್ತೆ, ಫೈನಲಲ್ಲೂ ಬರುತ್ತೆ. ಹಾಗಾಗಿ ಒಮ್ಮೆ ಅಕಸ್ಮಾತ್ ಕೊಡಲಿಕ್ಕೆ ಆಗಲಿಲ್ಲ, ಏನೋ ಆಗಿದೆ, ನಾವು ಎಲ್ಲೋ ಹಾಸ್ಪಿಟಲೈಸ್ ಆಗಿದ್ವಿ, ಬೇರೆ ಕಡೆ ಹೋಗ್ಬಿದ್ದೆ, ಅನಿವಾರ್ಯ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಮತ್ತೆ ಫಾರ್ಮ್ ನಂಬರ್ 6 ಕೊಟ್ಟರೆ ನಾವು ಸೇರ್ಪಡೆ ಮಾಡುವಂಥ ಕೆಲಸ ಮಾಡ್ತೇವೆ. ಸರಿ, SIR ವಿಚಾರದಲ್ಲಿ ನಿಮ್ಮ ಸಿಬ್ಬಂದಿಗೆ ಬಹಳ ಅಗತ್ಯವಾದಂಥ ಟ್ರೈನಿಂಗ್ ಕೊಟ್ಟಿದ್ದೀರಿ. ಆದರೆ ಜನಗಳಲ್ಲೂ ಒಂದು ಜಾಗೃತಿ ಮೂಡಿಸಬಹುದಾಗಿತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಂತ. ಇಲ್ಲ ನೀವೆಲ್ಲ ಮಾಡ್ತಾ ಇರೋದು ಅದೇ ಕೆಲಸ ಅಲ್ಲ. ಈಗ ನೀವು ಈಗ ಇಲ್ಲಿ ಚಾನಲಲ್ಲಿ ನಾನು ಬಂದು ಕೂತಿದ್ದೀನಿ, ಈಗ ಆಲ್ಮೋಸ್ಟ್ 1.5 ತಾಸಿಂದ ಇಲ್ಲಿ ಬಂದು ಕೂತಿದ್ದೀನಿ. 2 ಗಂಟೆ ಆಗ್ತವೆ. 2 ಗಂಟೆ ಆಗ್ತಾವಂತೆ, 2 ಗಂಟೆಯಿಂದ ಇಲ್ಲಿ ನಾನು ಇಲ್ಲಿ ಕೂತಿದ್ದೀನಿ. ಇದೆಲ್ಲ ಸಾರ್ವಜನಿಕ ಜಾಗೃತಿ ಮೂಡಿಸುವಂಥ ಕೆಲಸನೇ. ಅದರಲ್ಲಿ ಮಾಧ್ಯಮಗಳ ಪಾತ್ರ ಭಾಳ ದೊಡ್ಡದಿದೆ. ಈಗಂತೂ SIR ಸ್ಟಾರ್ಟ್ ಆದಂಗೆ, ಮ್ಯಾಪಿಂಗ್ ಸ್ಟಾರ್ಟ್ ಆದಾಗಿಂದ 1 ವರ್ಷದಿಂದ ಇದ್ರ ಬಗ್ಗೆನೇ ನೀವು ಹೇಳ್ತಾ ಇದ್ದೀರಿ. ಎಲ್ಲ ಬೇರೆ ಬೇರೆ ಮಾಧ್ಯಮಗಳಲ್ಲಿ ನಾವು ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಸ್ವೀಪ್ ಆ್ಯಕ್ಟಿವಿಟಿ ಅಂತ ನಾವು ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲಾ ಪಂಚಾಯತ್ CEO ಅವ್ರ ನೇತೃತ್ವದಲ್ಲಿ ಇಡೀ ತಂಡ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಸ್ವೀಪ್ ಮನೆ ಮನೆಗೆ ಮುಟ್ಟಬೇಕು ಈ ವಿಷಯ ಅನ್ನೋ ಕಾರಣಕ್ಕಾಗಿ. ಇನ್ನು BLOಗಳಂತೂ ನಮ್ಮ ರಾಯಭಾರಿಗಳು ಪ್ರತಿ ಮನೆಯೂ ರೀಚ್ ಆಗುವಂಥ ಜವಾಬ್ದಾರಿಯನ್ನು ಅವ್ರು ವಹಿಸ್ಕೊಂಡಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಏನಂದರೆ ಯಾರೋ ಬಂದುಬಿಟ್ಟಿದ್ದಾರೆ, ಗೊತ್ತಿಲ್ಲದವ್ರು ಬಂದುಬಿಟ್ಟಿದ್ದಾರೆ, ಇವ್ರನ್ನ ಒಳಗೆ ಬಿಟ್ಕೋಬಾರ್ದು, ಫಾರ್ಮ್ ಕೊಡೋದು ಏನು ಮೊಬೈಲ್ ನಂಬರ್ ಕೊಟ್ಟರೆ ಈಗ ಹೇಳಿರಲಿ ಏನಾಗ್ತದೋ, ಆಧಾರ್ ಕೊಟ್ಟರೆ ಏನಾಗ್ತದೆ ಅಂತ, ಈ ಮತದಾರ ಪಟ್ಟಿಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಏನೂ ಸಹ ದುರ್ಬಳಕೆ ಆಗೋದಿಲ್ಲ. ಹಾಗಾಗಿ ಯಾರೂ ಸಹ ಅನುಮಾನ ಬೇಡ. BLOಗಳು ನಿಮ್ಮ ಮನೆಗೆ ಬಂದಂಥ ಸಂದರ್ಭದಲ್ಲಿ ಫಾರ್ಮನ್ನು ಡೀಟೇಲ್ಸನ್ನು ಕೊಟ್ಟು ಮಾಡಿ ನಾವು ಸೌಜನ್ಯದಿಂದ. ಇತ್ತೀಚೆಗೆ ಸೈಬರ್ ವಂಚನೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಅನ್ನೋ ಕಾರಣಕ್ಕೆ ಜನ ಸ್ವಲ್ಪ ಇದರಿಂದ ಹಿಂದೇಟು ಹಾಕುವಂಥದ್ದು ಅಥವಾ ಭಯಪಡುವುದು. ಅದೇ ಕಾರಣಕ್ಕಾಗಿ ನಾನು ಕ್ಲಾರಿಫೈ ಮಾಡಿದೆ, ಅವ್ರ ಅನುಮತಿ ಇಲ್ಲದೆ ಏನನ್ನೂ ಸಹ ಬಳಸ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ಯಾರೂ ಸಹ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. BLOಗಳು ಬಂದಂಥ ಸಂದರ್ಭದಲ್ಲಿ BLAಗಳು ಆಲ್ಮೋಸ್ಟ್ ಎಲ್ಲ ಕಡೆ ನಮ್ಮ ಬೆಂಗಳೂರಲ್ಲಿ BLAಗಳು ಜೊತೆಗೆ ಹೋಗ್ತಾರೆ ಅವ್ರ ಜೊತೆಗೆ. ಹಾಗಾಗಿ BLAಗಳು ಸ್ಥಳೀಯರಾಗಿರ್ತಾರೆ. ಆದಷ್ಟು BLOಗಳನ್ನು ಸ್ಥಳೀಯರನ್ನೇ ಹಾಕಿದ್ದೀವಿ ನಾವು. ಹಾಗಾಗಿ ಆ ಥರ ಬಂದಂಥ ಸಂದರ್ಭದಲ್ಲಿ ಬೇಗ ನಮ್ಮ ಫಾರ್ಮನ್ನು ಫಿಲ್ ಮಾಡಿಕೊಟ್ರೆ ಮತದಾರರ ಪಟ್ಟಿ ಸೇರ್ಪಡೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅದಕ್ಕಾಗಿ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ, BLOಗಳು ಬಂದಂಥ ಸಂದರ್ಭದಲ್ಲಿ ಸಹಕರಿಸಿ ಅಂತ ಕೋರ್ತೀನಿ. ಸರಿಗೆ SIR ಬೇರೆ ಬೇರೆ ರಾಜ್ಯಗಳಲ್ಲಿ ಹಂಗಾಯ್ತಂತೆ ಹಿಂಗಾಯ್ತೆ ಅಂತ ಹೇಳಿ ಅನೇಕ ರೂಮರ್ಗಳು ಸ್ಪ್ರೆಡ್ ಆಗ್ತಾ ಹೋಯಿತು. ಜೊತೆಗೆ ಅದು ನಮ್ಮ ರಾಜ್ಯದ ಜನರನ್ನು ಪೂರ್ವಾಗ್ರಹ ಪೀಡಿತರನ್ನಾಗಿ ಮಾಡ್ತು ಅಂತ. ಸೊ ಅಂಥ ಪೂರ್ವಾಗ್ರಹ ಪೀಡಿತರನ್ನಾಗಿ ಇರುವಂಥ ಜನಗಳನ್ನು ಬಿಡೋದು ಹೇಗೆ, ಜೊತೆಗೆ SIRಗೆ ಯಾವ ರೀತಿ ಸಪೋರ್ಟ್ ಕೊಟ್ಟರೆ ಮುಂದೆ ಏನಾಗುತ್ತೆ ಅಂತ. ಈಗ ಏನಾಗ್ತದೆ, ನಾವು ಬೇರೆ ಕಡೆಯಿಂದ ಹೇಳೋ ವಿಷಯನ ಕೇಳಿರ್ತೀವಿ, ನೋಡಿರೋದಿಲ್ಲ. ಈಗ ನಾವು ಇಲ್ಲಿ ಮಾಡ್ತಾಯಿದ್ದೀವಿ, ನಾವು ನೋಡ್ತಾ ಇದ್ದೀವಿ. ಈಗ ಎಷ್ಟೋ ವರ್ಷಗಳಿಂದ ಶಿಫ್ಟಾಗಿ ಹೋಗಿಬಿಟ್ಟಿದ್ದಾರೆ ಅಂತರ್ಮತ. ಈಗ ನಾವು ಲಕ್ಷಾಂತರ ಮತ ತೆಗೆದುಬಿಟ್ರಂತೆ ಅಂತ. ಈಗ ಅವ್ರು ಬೇರೆ ಕಡೆ ಹೋಗಿದ್ದಾರೆ, ಅಲ್ಲಿ ಸೇರ್ಪಡೆ ಆಗಿದ್ದಾರೆ, ಇಲ್ಲಿರೋ ಅವಶ್ಯಕತೆ ಏನಿದೆ ಅಂಥವ್ರನ್ನ ತೆಗಿಲೇಬೇಕು. ಈಗ ಡೆತ್ ಆದವ್ರು ಇದ್ದಾರೆ, ಡೆತ್ ಆದವ್ರನ್ನ ಮತದಾರರ ಪಟ್ಟಿಯಲ್ಲಿ ಇಟ್ಕೊಂಡು ಏನು ಮಾಡೋದು? ಉದಾಹರಣೆಗೆ ಬೆಂಗಳೂರು ಅಂತ ನಗರದಲ್ಲಿ ಬರೀ 50%, 52% ಮತದಾನ ಆಗೋದು. ಎಲ್ಲರೂ ಟೂರ್ ಹೋಗೋದಿಲ್ಲ, ಎಲ್ಲರೂ ರಜಾ ಅಂತ ಹೋಗೋದಿಲ್ಲ. ಆದರೆ ಮತದಾರ ಪಟ್ಟಿನೇ ಫಾಲ್ಟ್ ಇರುವಂಥ ಸಂದರ್ಭದಲ್ಲಿ ಅದನ್ನ ಸರಿ ಮಾಡುವಂಥ ಕೆಲಸ ಈಗ ಮಾಡ್ತೀವಿ. ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗಿತೀವಿ, ಶಿಫ್ಟ್ ಆದವ್ರು ಯಾರ್ಯಾರು ತೆಗಿತೀವಿ, ಡೆತ್ ಆದವ್ರು ತೆಗಿತೀವಿ. ಹಾಗಾಗಿ ಮತದಾರರ ಪಟ್ಟಿ ಶುದ್ಧೀಕರಣ ಈಗ ಆಗ್ತದೆ. ಶುದ್ಧ ಆದಂಥ ಮತದಾರ ಪಟ್ಟಿ ಆದಮೇಲೆ ನೀವು ನೋಡ್ಬೋದು, ಮತಗಟ್ಟೆಗೆ ಬಂದು ವೋಟ್ ಮಾಡೋರ ಸಂಖ್ಯೆ ಖಂಡಿತ ಜಾಸ್ತಿ ಆಗ್ತದೆ ಅಂತ ನಾನು. ಧನ್ಯವಾದಗಳು ಸರ್. ಮೋಸ್ಟ್ಲಿ 2 ಗಂಟೆಗಳ ಕಾಲ ಸುದೀರ್ಘ ಜನರಿಗೆ ಪ್ರತಿಯೊಂದು ಕೂಡ SIR ಬಗ್ಗೆ ಯಾವ ಅನುಮಾನವೂ ಇಲ್ಲದಂತೆ ಪ್ರತಿಯೊಂದು ಕೂಡ ಬಗೆಹರಿಸಿದ್ದೀರಿ. ಜನರಿಗೆ ಈಗ ಒಂದು ಸ್ವಲ್ಪ ಧೈರ್ಯ ಬಂದಿದೆ, ಜೊತೆಗೆ ಜಾಗೃತರಾಗಿದ್ದಾರೆ ಅಂತ ಅನ್ಕೋತೀವಿ. ಧನ್ಯವಾದ ಸರ್. ನಮಗೆ ಥ್ಯಾಂಕ್ ಯು. ಧನ್ಯವಾದ. ಎಸ್, ಅನೇಕ ಗೊಂದಲಗಳಿಗೆ ಒಂದು ಪರಿಹಾರದ ಕೇಂದ್ರವಾಗಿ ಈ ಕಾರ್ಯಕ್ರಮ ನಮ್ಮ ಮಾಡಬೇಕು ಅಂತಿತ್ತು. ಈ ಕಾರಣದಿಂದಾಗಿ ಜಗದೀಶ್ ಅವ್ರನ್ನ ಕರೆಸಿದ್ವಿ. ಅನೇಕ ವಿಚಾರಗಳು ನಿಮಗೂ ಕೂಡ ಸಹಕಾರಿಯಾಗಿದೆ, ಸಹಾಯ ಆಗಿದೆ ಅಂತ ಅಂದುಕೊಳ್ತೀವಿ. ಇದಾಗಿತ್ತು ಈವರೆಗಿನ ವಿಶೇಷ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.